Finally, much awaited trailer of the year is here. ದೇವರ ಟ್ರೇಲರ್ ಫೈನಲಿ ರಿಲೀಸ್ ಆಯಿತು ಗುರು. ಟ್ರೇಲರ್ ನೋಡಿದ ಮೇಲೆ ಒಂದಂತೂ ಕನ್ಫರ್ಮ್ ಆಯಿತು, ಈ ಸಿನಿಮಾದಲ್ಲಿ ಹೊಸದೇನು ನೋಡೋಕೆ ಸಿಗಲ್ಲ, ಅದೇ ಹಳೆಯ ಸ್ಟೋರಿ. ಆದರೆ ವಿಜುವಲ್ಸ್ ಮಾತ್ರ ಚಿಂದಿ ಗುರು. ಟಿ ವಿ ಸ್ಕ್ರೀನಲ್ಲೋ ಅಥವಾ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಬೆಚ್ಚಿ ಬೀಳಿಸೋ ವಿಜುವಲ್ಸ್. ಈವನ್ ಅದೇ ಥಿಯೇಟ್ರಲ್ಲಿ ನೋಡಿದ್ರೆ ಮಜ್ಜಾನೇ ಬೇರೆ ಗುರು. ಕತೆ ಸಿಂಪಲ್. ಕಡಲ ಹತ್ರ ಇರೋ ಒಂದು ಊರು, ಸಮುದ್ರದಿಂದಲೇ ಜೀವನ ಸಾಗಿಸ್ತಿರೋ ಜನ. ಸ್ವಲ್ಪ ಜನ ಸಮುದ್ರದಲ್ಲೇ ಏನೋ ಇಲ್ಲಿಗಲ್ ಕೆಲಸನ ಮಾಡ್ತಾ ಇರ್ತಾರೆ. ಅದನ್ನು ತಡಿತಿರೋದು ನಮ್ಮ ಹೀರೋ NTR, ಅಂದರೆ ನಮ್ಮ ಜೂನಿಯರ್ NTR, ಅಂದರೆ ದೇವರ ಒಂದು ಕ್ಯಾರೆಕ್ಟರ್ ತುಂಬ ಶಕ್ತಿಶಾಲಿ ಹಾಗೂ ಧೈರ್ಯವಂತ ಅಂತಲೇ ಹೇಳ್ಬೋದು. ಅದೊಂದು ಟ್ರೇಲರಲ್ಲಿ ಕಾಣಿಸ್ತಾನೂ ಇದೆ. ಈ ಇಲ್ಲಿಗಲ್ ಕೆಲಸಗಳನ್ನು ತಡೆಯೋಕ್ಕೆ ಸಮುದ್ರದ ಕಡೆ ಹೋಗಿರೋ ನಮ್ಮ ಹೀರೋ ವಾಪಸ್ ಬರಲೇ ಇಲ್ಲ. ಟ್ರೇಲರಲ್ಲೂ ಕೂಡ ಈ ಡೈಲಾಗ್ನ ನೀನು ನೋಡ್ಬೋದು. ಅವನ ದಾರಿ ಕಾಯ್ತೋ ಇರೋದು ಊರಿನ ಜನ ಹಾಗೂ ಮಗ. ಟ್ರೇಲರಲ್ಲಿ ಒಂದು ವಾಯ್ಸ್ ಬರುತ್ತೆ, ನೀವು ಕೇಳಿರ್ಬೋದು. ಏನಂದ್ರೆ ಅವನಿಗೆ ಅವನ ಅಪ್ಪನ ರೂಪ ಮಾತ್ರ ಬಂದಿದೆ, ರಕ್ತ ಬಂದಿಲ್ಲ ಅಂತ ಒಂದು ಫೀಮೇಲ್ ವಾಯ್ಸ್ ಕೇಳುತ್ತೆ. ಈ ಡೈಲಾಗ್ ಯಾಕೆ ಹೇಳಿದಿರ್ಬೋದು ಅಂದರೆ, ದೇವರನ ಮಗ ವರದ, ಅವನು ಒಬ್ಬ ಪುಕ್ಳ ಇರ್ಬೋದು ಅಥವಾ ಪುಕ್ಳ ಥರ ಇರೋ ಒಂದು ಆ್ಯಕ್ಟಿಂಗ್ ಕೂಡ ಮಾಡ್ತಿರ್ಬೋದು. ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಜೂನಿಯರ್ NTR ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಔಟ್ಪುಟ್ನ ಕೊಟ್ಟಿದ್ದಾರೆ ನಮ್ಮ ಹೀರೋ. ಈಗ ಹೀರೋ ಅಂದಮೇಲೆ ವಿಲನ್ ಬಗ್ಗೆ ಮಾತಾಡದೇ ಇರ್ತೀರಾ? ಬನ್ನಿ, ಈಗ ವಿಲನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಅವರು. ಅಂದರೆ ಮೂವಿಲಿ ನಮ್ಮ ಭೈರ, ಮೂವಿಲಿ ಒಂದು ಸೈಫ್ ಅಲಿ ಖಾನ್ ಅವರ ಒಂದು ಕ್ಯಾರೆಕ್ಟರ್ನ ಹೆಸರು ಭೈರ ಅಂತ. ಇವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಎವ್ರೇಜ್ ಔಟ್ಪುಟ್ನ ಕೊಟ್ಟಿದೆ, ಒಂದು ನಾಟ್ ಬ್ಯಾಡ್ ಪ್ರೆಸೆನ್ಸ್ ಅಂತಲೇ ಹೇಳ್ಬೋದು. ಇವನು ಆ ಇಲ್ಲಿಗಲ್ ದಂಧೆನ ಇವನೇ ನಡೆಸ್ತಿರ್ಬೋದು, ಇಲ್ಲ ಆ ದೇವರನ್ನ ಸಾಯಿಸಿ ಅವನ ಒಂದು ಪಟ್ಟಕ್ಕೆ ಏರೋ ಒಂದು ಪ್ಲ್ಯಾನ್ ಕೂಡ ಈ ಟ್ರೇಲರಲ್ಲಿ ನೋಡಿದ್ರೆ ಆ ಥರ ಕಾಣಿಸ್ತಾ ಇದೆ. ಅಂದರೆ ದೇವರ ಒಂದು ಜನಗಳ ಗುಂಪಲ್ಲಿ ಒಂದು ದೇವರ ಒಂದು ಸ್ಥಾನ, ಒಂದು ನಾಯಕನ ಸ್ಥಾನ ನಮ್ಮ ಹೀರೋ ಜೂನಿಯರ್ NTR ಅಂತೂ. ಅಂದರೆ ದೇವರ ಒಬ್ಬ ಕ್ಯಾರೆಕ್ಟರಿಂದ ಆ ಕ್ಯಾರೆಕ್ಟರ್ ಅಥವಾ ಅವನ ಒಂದು ಜನಬಲ, ಒಂದು ಜನಗಳಲ್ಲಿರೋ ಒಂದು ಅವನ ಬಗ್ಗೆ ಒಂದು ಭಕ್ತಿ ಮತ್ತು ಶ್ರದ್ಧೆನ ನೋಡೋಕ್ಕಾಗದೆ ಸೈಫ್ ಅಲಿ ಖಾನ್ ಅವರು ಅವನ್ನ ಕೊಂದು ಅವನ ಸ್ಥಾನಕ್ಕೆ ಏರೋ ಒಂದು ಪ್ಲ್ಯಾನ್ ಕೂಡ ಇರ್ಬೋದು. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಇವಾಗ ಡೈರೆಕ್ಟಾಗಿ ಮೂವಿನೇ ನೋಡಬೇಕು. ಈಗ ಹೀರೋ ಆಯಿತು, ವಿಲನ್ ಆಯಿತು, ಆಬ್ವಿಯಸ್ಲಿ ಈಗ ಗ್ಲಾಮರಸ್ ಅಂದರೆ ಒಂದು ಹೀರೋಯಿನ್ನ ಬಗ್ಗೆ ಮಾತಾಡಲೇಬೇಕು. ಆ ಹೀರೋಯಿನ್ ನಮ್ಮ ಒಂದು ಬಾಲಿವುಡ್ ಬ್ಯೂಟಿ ಜಾನ್ವಿ ಕಪೂರ್. ಮೂವಿಲಿ ಜಾನ್ವಿ ಕಪೂರ್ ಅವರ ಒಂದು ಕ್ಯಾರೆಕ್ಟರ್ನ ಹೆಸರು ತಂಗಮ್. ಟ್ರೇಲರ್ ಅಂತೂ ನೋಡಿದ ಮೇಲೆ ಹೀರೋಯಿನ್ನ ಪಾತ್ರ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಜಸ್ಟ್ ಫಾರ್ ಗ್ಲಾಮರ್ಗೋಸ್ಕರ ಹೀರೋಯಿನ್ನ ಮೂವಿಲಿ ಹಾಕೊಂಡಿದ್ದಾರೆ ಅಂತ ಟ್ರೇಲರ್ ನೋಡಿದ್ರೆ ಅನಿಸುತ್ತೆ. ಫೈನಲ್ ಆಗಿ ಸಿನಿಮಾದ ಪೂರ್ತಿ ಕಥೆನ ಒಂದು ಟ್ರೇಲರಲ್ಲೇ ಬಿಟ್ಕೊಟ್ಟಿದ್ದಾರಾ ಅಂತ ಟ್ರೇಲರ್ ನೋಡಿದ್ರೆ ಅನಿಸುತ್ತೆ. ಟ್ರೇಲರ್ ನೋಡಿದ್ರೆ ನಮ್ಗೆ ಹಾಗೆ ಅನಿಸ್ತಾ ಇದೆ, ಆದರೆ ಮೂವಿಲೂ ಬೇರೆ ವಿಷಯ ಕೂಡ ಇರ್ಬೋದು. ವೇಟ್ ಆ್ಯಂಡ್ ವಾಚ್ ಅಂತಲೇ ಹೇಳ್ಬೋದು. ಕಥೆನ ಸೈಡ್ಗಿಟ್ರೆ ವಿಜುವಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು, ದ ಬೆಸ್ಟ್ ಅಂತಲೇ ಹೇಳ್ಬೋದು. ಥಿಯೇಟರಲ್ಲಿ ಒಂದು ವಿಜುವಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಥಿಯೇಟ್ರಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ನೋಡೋಣ ಸಿನಿಮಾ ಹೇಗಿರುತ್ತೆ ಹೇಗಿಲ್ಲ ಅಂತ ಥಿಯೇಟರಲ್ಲಿ. ಈ ವಿಮರ್ಶೆ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.